ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಹಿಂದೆಲ್ಲ ಏನಾಗೇ ಇಲ್ವಾ? ಖಂಡಿತವಾಗಲೂ ಆಗಿದೆ. ಆದರೆ ಯಾರೋ ಒಬ್ಬಾತ ಈ ಭೂಗತ ದೊರೆ ಅನಿಸಿಕೊಂಡಂಥವನು, ಆತ ಹೋದ ನಂತರವೂ ಕೂಡ ಆತನ ಮಕ್ಕಳುಗಳ ಮೇಲೆ ದಾಳಿ ನಡೆದಿರುವಂಥದ್ದು ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇದು ಜೊತೆಗೇನು ಅಂದರೆ, ಇದ್ದಂಥ ವ್ಯಕ್ತಿ ಆಗ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಮುತ್ತಪ್ಪರೈ ಭೂಗತ ಜಗತ್ತನ್ನು ಆಳದಂಥವನು. ಆ ಮುತ್ತಪ್ಪರೈನ ಎರಡನೇ ಮಗನ ಮೇಲೆ, ರಿಕ್ಕಿ ಮೇಲೆ ಈ ರೀತಿ ಗುಂಡಿನ ದಾಳಿ ಆಗಿರುವಂಥದ್ದು ನೋಡಿ. ಇಂಥ ರೌಡಿಗಳನ್ನು, ಜೊತೆಗೆ ಈ ಭೂಗತ ಪ್ರಪಂಚವನ್ನು ಭಾಳ ಹತ್ತಿರದಿಂದ ಕಂಡಿರುವಂಥ ಕೆಲವು ಅಧಿಕಾರಿಗಳಲ್ಲಿ ಒಬ್ಬರು ಅಶೋಕ್ ಕುಮಾರ್ ಅವರು. ಟೈಗರ್ ಅಶೋಕ್ ಕುಮಾರ್ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅಶೋಕ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಅಶೋಕ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ರಂಗನಾಥ್. ನನಗನ್ಸುತ್ತೆ ಬೆಂಗಳೂರಿನಲ್ಲಿ ಗನ್ನು ಮೊರತ ಕೇಳಿದ್ರೆ ನಿಮಗೆ ನೆನಪು ಬರುತ್ತೆ ಅಂತ ಕಾಣೋದು. ನೋಡಿ ಎಂತ ಇದು ಗುಂಡಿನ ಮೊರತ. ಯಾಕೆಂದ್ರೆ ಆ ಗುಂಡಿನ ಮೊರತ ಅದಕ್ಕೆ ಕಾರಣ ಏನು, ಅದ್ರ ಹಿನ್ನೆಲೆ ಏನು, ಅದು ತುಂಬ ಚೆನ್ನಾಗಿ ಹೇಳುವಂಥವ್ರು ನೀವೇ ಸರ್. ನಾನು ಇವತ್ತು ಈ ಚರ್ಚೆ ಶುರು ಮಾಡೋಕ್ಕಿಂತ ಮೊದಲು ಲವ್ ಕುಮಾರ್ ಬಂದಿದ್ರು, ನಿಮ್ಮ ತುಂಬ ಆತ್ಮೀಯ ಸ್ನೇಹಿತರು. ಅವ್ರ ಹತ್ರ ಒಂದು ಮಾತಾಡ್ತಾ ಇದ್ವಿ ನಾವು. ಈ ಮಂಗಳೂರಲ್ಲಿ ಆಳ್ವಾ ಕೊಲೆ ಆಗತ್ತಲ್ಲ ಸರ್. ಹೌದು, ಅಮರ ಆಳ್ವಾ. ಆವಾಗ ಇವರು ಕೂಡ ಒಬ್ಬ ತನಿಖಾಧಿಕಾರಿ ಇರ್ತಾರೆ, ಅವಾಗ ಇನ್ಸ್ಪೆಕ್ಟರ್ ಆಗಿ ಮಂಗಳೂರಲ್ಲಿ ಇರ್ತಾರೆ, ಅವಾಗ ಪುತ್ತೂರಲ್ಲಿ ಇರ್ತಾರೆ ಅವಾಗ. ಸೊ ಆ ಸಂದರ್ಭದಲ್ಲಿ ಅವ್ರ ಅಂಕಲ್ ಪದೇ ಇವ್ರ ಹತ್ರ ಬರ್ತಿರ್ತಾರಂತೆ. ಸರ್ ಏನಾದರೂ ಸಿಕ್ಕ್ರಾ, ನಿಜವಾಗ್ಲೂ ಹೇಳಿದ್ದೀನಿ, ಕ್ಲೂ ಸಿಕ್ತಾ, ಮುತ್ತಪ್ಪರೈನೇ ಇದ್ರ ಹಿಂದಿರೋದು. ಪದೇ ಇಲ್ಲ ರೀ, ತುಂಬ ನಾವು ಯೋಚನೆ ಮಾಡ್ತಾಯಿದ್ದೀವಿ, ತುಂಬ ನಾವು ಹುಡುಕ್ತಾ ಇದ್ದೀವಿ, ಸಿಕ್ತಿಲ್ಲ, ಅವ್ರ ಪಾತ್ರನೇ ಇಲ್ಲ ಅಂತ ಬರ್ತಾ ಇದೆ, ಏನು ಮಾಡೋದು ಅಂತ ಕೇಳಿದ್ರಂತೆ. ಅವಾಗ ಒಂದು ಸರಿ ಅವ್ರ ಅಂಕಲ್ ಒಂದು ಪ್ರಶ್ನೆ ಕೇಳ್ತಾರೆ ಸರ್, ವೆರಿ ಇಂಟ್ರೆಸ್ಟಿಂಗ್. ಅವ್ರು ಕೇಳ್ತಾರಂತೆ ಒಬ್ಬ ಇವ್ರ ಅಧಿಕಾರಿಗೆ, ಸರ್ ನಿಮ್ಮ ಬ್ರೈನ್ ಎಲ್ಲುಂಟು ಸರ್ ಅಂತ ಹೇಳಿದ. ಮೆದುಳು ಎಲ್ಲುಂಟು ಸರ್? ನನಗೆ ಮೆದುಳು ಇಲ್ಲಿದೆ ಸರ್, ನಿಮಗೆ ಮೆದುಳು ಎಲ್ಲಿದೆ ಸರ್ ಅಂತ. ಇವರಿಗೆ ಕೋಪ ಬಂದರೂ ಕೂಡ, ಅರೆ ಏನೋ ಇರಬೇಕು ಅಂದ್ಕೊಂಡು, ರೀ ಏನು ರೀ ಇಂಥವೆಲ್ಲ ಪ್ರಶ್ನೆ ಕೇಳ್ತೀರಿ, ಬ್ರೈನ್ ಎಲ್ಲಿರುತ್ತೆ? ಮೆದುಳು ತಲೆಯಲ್ಲೇ ಇರುತ್ತೆ, ನನಗೂ ತಲೆಯಲ್ಲೇ ಇದೆ, ನಿಮಗೂ ತಲೆಯಲ್ಲೇ ಇದೆ ಅಲ್ವಾ ಅಂತ ಕೇಳಿದ್ರು. ಹೌದು ಸರ್, ನನಗೂ ಕೂಡ ತಲೆಯಲ್ಲೇ ಉಂಟು ಸರ್ ಅಂದ್ಬಿಟ್ಟು ಅವ್ರು ಮುಂದುವರೆದು ಹೇಳ್ತಾರಂತೆ. ಆದರೆ ನಿಮಗೆ ಗೊತ್ತಿಲ್ಲ ಸರ್, ಈ ಮುತ್ತಪ್ಪರೈ ಇದ್ದಾನಲ್ಲ, ಆ ಮುತ್ತಪ್ಪರೈಗೆ ತಲೆಯಲ್ಲಿ ಮಾತ್ರ ಬ್ರೈನ್ ಇರೋದಲ್ಲ ಸರ್, ಅವ್ರಿಗೆ ಕಾಲಿನ ಬೆರಳಿಂದ ಹಿಡಿದು ತಲೆಯ ಕೂದಲು ತನಕನೂ ಕೂಡ ಅವರಿಗೆ ಬ್ರೈನ್ ಉಂಟು. ಹಾಗಾಗಿ ಅವನು ಸಿಗಲ್ಲ ಸರ್, ಭಾಳ ಬುದ್ಧಿವಂತ ಅಂತ. ಸೊ ಇವತ್ತು ಯಾಕೋ ಆ ಮಾತನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಅನಿಸ್ತು ಸರ್. ಯಾಕಂದರೆ ನೀವು ಕೂಡ ಭಾಳ ಹತ್ತಿರದಿಂದ ಬಲ್ಲಂಥವ್ರು. ಇವತ್ತಿನ ಗುಂಡಿನ ಮೊರತ ಈ ಒಂದು ಸದ್ದು ಕೇಳಿದೆಯಲ್ಲ ಈಗ, ಅದ್ರ ಬಗ್ಗೆ ಏನಂತೀರಿ ಸರ್? ನಿಜ ಹೇಳಬೇಕಾದ್ರೆ ರಂಗನಾಥ್, ಐ ಆಮ್ ಎ ಪ್ರೊಫೆಷನಲ್ ಪೊಲೀಸ್ ಆಫೀಸರ್. ರಿಟೈರ್ಡ್ ಆಗಿ 12 ವರ್ಷ ಆದರೂ ನೋಡಿ, ನಾನು 4 ಪೇಪರ್ ಓದ್ತೀನಿ ಡೈಲಿ. ಫಸ್ಟ್ ಓಪನ್ ಮಾಡೋದೆ, ನಾನು ರಾಜಕೀಯ ನೋಡೋಲ್ಲ, ಫಸ್ಟ್ ಓಪನ್ ಮಾಡೋದೆ ಕ್ರೈಮ್ ಪೇಪರ್. ಆಮೇಲೆ ರಾತ್ರಿ ಮಲಗುವಾಗ ಸುಮಾರು 11:30 12 ಗಂಟೆ, ಈಗ IPL ಇರೋದ್ರಿಂದ ಬೆಳಿಗ್ಗೆ 5:05ವರೆಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿದ್ಮೇಲೆ ಟಿ ವಿ ಹಾಕ್ತೀನಿ. ನಾನು ನಿಮ್ಮದೇ ಟಿ ವಿ 9 ಶುರು ಮಾಡ್ತೀನಿ ಬೆಳಿಗ್ಗೆಯಿಂದ. ಯಾಕೆಂದರೆ ನಾನು ರಾತ್ರಿ ಮಲಗಿಂದ ಬೆಳಗ್ಗೆ ಎದ್ದೇಳುವರೆಗೆ ಇಡೀ ಪ್ರಪಂಚ ಅಥವಾ ದೇಶದಲ್ಲಿ ಏನಾದರೂ ಹಾಟ್ ನ್ಯೂಸ್ ಆದರೆ, ಸೆನ್ಸೇಷನಲ್ ನ್ಯೂಸ್ ಆದರೆ ನನಗೆ ಅರ್ಲಿ ಮಾರ್ನಿಂಗೇ ಗೊತ್ತಾಗಬೇಕು. ನ್ಯೂಸ್ ಪೇಪರ್ ನೋಡೋವರೆಗೂ, ನ್ಯೂಸ್ ಪೇಪರ್ ಬರೋವ್ರಿಗೆ 6:30 7 ಗಂಟೆ ಆಗಿಬಿಡುತ್ತಲ್ವಾ. ಸೊ ಡೈಲಿ ನೋಡ್ತೀನಿ. ನಾನು ಬೆಳಗ್ಗೆ 5:15 5:45 ಹಾಕಿದ ತಕ್ಷಣ ನಿಮ್ಮದು ಕೆಳಗಡೆ ಬರ್ತಾಯಿತ್ತು, ರಿಕ್ಕಿ ಮುತ್ತಪ್ಪರೈಗೆ ಗುಂಡಿನ ಹಿಟ್. ನನಗೆ ರಿಕ್ಕಿ ಅಂದ ತಕ್ಷಣ ನನಗಿಬ್ಬರು ಗೊತ್ತಿತ್ತು, ರಾಕಿನೂ ಗೊತ್ತು, ರಿಕ್ಕಿನೂ ಗೊತ್ತಿತ್ತು. ಇನ್ಫ್ಯಾಕ್ಟ್ ರಾಕಿ ಮದುವೆಗೂ ಹೋಗಿದ್ದೆ ನಾನು ಲವ್ ಕುಮಾರ್, ಭಾವ ಎಲ್ಲ ಹೋಗಿದ್ವಿ, ಇದು ಪ್ಯಾಲೇಸ್ ಎಲ್ಲ ಆಯಿತು. ಸೊ ನನಗೆ ರಿಕ್ಕಿ ಮುತ್ತಪ್ಪರೈ ಅಂದ ತಕ್ಷಣ ಇವನೇ ಇರಬೇಕು ಅಂದ್ಕೊಂಡೆ. ಇತ್ತೀಚೆಗೆ ಈ ಮಕ್ಕಳದು ಆ ದೊಡ್ಡವೊಂದು ಏನೂ ಸದ್ಯ ಕೇಳ್ತಾ ಇಲ್ಲ. ರಾಕಿದು ರಿಕ್ಕಿದು ಸ್ವಲ್ಪ ಕೇಳ್ತಾ ಇತ್ತು. ಅದರಲ್ಲೂ ಇತ್ತೀಚೆಗೆ 1-2 FIR ಆದಂಗಿದೆ, ಕವನ್ ಪಾರ್ಕು ಅಲ್ಲೆಲ್ಲ ಏನೋ ಆದಂಗೆ ಅದರದ್ದು ವಿಚಾರ. ಸೊ ನಾನು ಅಂದರೆ ಗುಂಡು ಹೊಡೆದ್ರು ಅಂದ ತಕ್ಷಣ ಸ್ವಲ್ಪ ಆಶ್ಚರ್ಯ ಆಯಿತು. ಏಕೆಂದರೆ ಮುತ್ತಪ್ಪರೈ ಮೇಲೆ ಅಟ್ಯಾಕ್ ಆಗಿದ್ದು ಗೊತ್ತಿದೆ. ಅವ್ರ ಮೇಲೆ ಕೋರ್ಟ್ನಲ್ಲೇ ಒಂದು ಶೂಟೌಟ್ ಆಗುತ್ತೆ ರಂಗನಾಥ್. ಇವ್ರಿಗೆ ಜೈಲಿಂದ ಕರ್ಕೊಂಡ್ಬಂದಾಗ ಅವ್ರು ಹೇಳ್ತಾರೆ, ಸರ್ ನನಗೆ ಗುಂಡು ಹೊಡಿತಾರೆ, ಹೆಂಗೆ ಹೊಡಿತಾರೆ ಅಂತ. ವ್ಯಾನ್ ಬಂದು ನಿಲ್ಲುತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಳಗಡೆ, ನೃಪತುಂಗ ರೋಡಲ್ಲಿ. ಒಬ್ಬ ಲಾಯರ್ ಡ್ರೆಸ್ ಹಾಕ್ಕೊಂಡು, ಒಬ್ಬ ರೌಡಿ ಲಾಯರ್ ಡ್ರೆಸ್ ಹಾಕ್ಕೊಂಡು ಒಂದು ಬುಕ್, ಆ ಬುಕ್ ಒಳಗಡೆ ಕಟ್ ಮಾಡಿ ಗನ್ ಇಟ್ಟಿರ್ತಾನೆ. ಅದು ಯಾವುದೋ ಒಂದು ಇಂಗ್ಲೀಷ್ ಪಿಕ್ಚರಲ್ಲೋ ಹಿಂದಿ ಪಿಕ್ಚರಲ್ಲೂ ನೋಡಿದೆ ನಾನು. ಆಮೇಲೆ ಆ ಕವರ್ ಕ್ಲೋಸ್ ಮಾಡಿದ್ರೆ ಗನ್ ಕಾಣಲ್ಲ.
ಆ ಗನ್ನಷ್ಟು ಕ್ಲೀನಾಗಿ ಆ ಬುಕ್ ಒಳಗಡೆ ಕಟ್ ಮಾಡಿ ಲೋಡೆಡ್ ಗನ್ ಇಟ್ಟು ಶೂಟ್ ಮಾಡ್ತಾನೆ. ಶೂಟ್ ಮಾಡಿದ ತಕ್ಷಣ ಪೊಲೀಸವರು ಆ ಕಡೆ ಓಡ್ತಾರೆ. ಇವನಿಗೆ ಒಂದು ಏಟು ಬೀಳುತ್ತೆ, ಸಣ್ಣಗೆ ಒಂದು ಎಲ್ಗೋ ಬೀಳುತ್ತೆ ಮುತ್ತಪ್ರೈಗೆ. ಅವನೇನು ಮಾಡ್ತಾನೆ ಗೊತ್ತಾ, ವ್ಯಾನ್ ಕೆಳಗಡೆ ಹೋಗ್ಬಿಡ್ತಾನೆ. ಪೊಲೀಸ್ ವ್ಯಾನ್ ಒಳಗಡೆ, ಪೊಲೀಸ್ ವ್ಯಾನೇ ಅವ್ನ ಪ್ರಾಣ ಉಳಿಸಿತ್ತು. ಅದು ನೋಡಿ, ಪ್ರೆಸೆನ್ಸ್ ಆಫ್ ಮೈಂಡ್ ನೋಡಿ. ಅದು ಪೊಲೀಸರಿಗಿಲ್ಲ ನೋಡಿ. ಆ್ಯಕ್ಚುಲಿ ಪೊಲೀಸಿಗೆ ಇರಬೇಕು ಯಾವಾಗಲೂ ಪ್ರೆಸೆನ್ಸ್ ಆಫ್ ಮೈಂಡ್. ಏನು ಮಾಡಬೇಕು ಅಂದರೆ, ಒಬ್ಬ ನಾವು ಅಪರಾಧಿನ ಕರ್ಕೊಂಡು ಹೋಗ್ತಿರ್ತೀವೋ ಅಲ್ಲ ಅಂದರೆ ಸೆನ್ಸೇಷನಲ್ ಕೇಸಲ್ಲಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಪ್ರತಿಯೊಂದರಲ್ಲೂ ಪ್ರೆಸೆನ್ಸ್ ಆಫ್. ನಾವು ಒಂದು ಸರಿ ಹೈದರಾಬಾದಿಂದ ಒಬ್ಬ ನಟೋರಿ ಈ ಸಿಲ್ಕ್ ಮರ್ಚೆಂಟು, ನಮ್ಮ ಕೋರಮಂಗಲದಲ್ಲಿ ಸಿಲ್ಕ್ ಮರ್ಚೆಂಟ್ನ ಕಿಡ್ನ್ಯಾಪ್ ಮಾಡಿದರು ಒಬ್ಬ ಪಂಜಾಬನು. ಅವನು ಅಲ್ಲಿಂದ ಹಿಡ್ಕೊಂಡು ನಾನು ಫ್ಲೈಟಲ್ಲಿ ನಾನು ಅಜೀಮ್ ಹಿಡ್ಕೊಂಬರ್ತಾಯಿದ್ವಿ. ಆಮೇಲೆ ಸಂಗ್ರಾಮ್ ಸಿಂಗ್ ಅದ ಇನ್ನೊಬ್ಬರು ಯಾರು, ಅವನ ಮಧ್ಯ ಕೂರಿಸಿದ್ವಿ. ನಾನು ವಿಂಡೋ ಸೈಡು, ಈ ಕಡೆ ಅಜೀಮ್ ಕೂತಿದ್ರು. ಅವನಿಗೆ ಹ್ಯಾಂಡ್ ಕಫ್ ಹಾಕೇ ಇಟ್ಟಿದ್ವಿ. ಅದ್ರ ಮೇಲೆ ಅವನೇ ಹೇಳ್ದೆ, ಒಂದು ಟವಲ್ ಹಾಕಿ ಸರ್, ನಾನು ಭಾಳ ಸ್ವಲ್ಪ ರೆಸ್ಪೆಕ್ಟ್ ಇದೆ ನನಗೆ. ನೀವು ನಂಬಲ್ಲ, ಒಂದು ಏರ್ ಹೋಸ್ಟೆಸ್ ಬಂದು ಇವನ್ನ ನೋಡಿಬಿಟ್ಟು ವಿಶ್ ಮಾಡಿದ್ಲು ಅವನಿಗೆ. ನಮಗೆ ಆಶ್ಚರ್ಯ ಆಯ್ತು. ಅಂದರೆ ಇವನ ಸಿಸ್ಟ್ರೂ ಆ ಏರ್ ಹೋಸ್ಟೆಸ್ ಕಾಲೇಜಲ್ಲಿ ಒಟ್ಟಿಗೆ ಓದ್ತಿದ್ರಂತೆ, ಪಂಜಾಬಲ್ಲ ಇದರಲ್ಲಿ ಲೂಧಿಯಾನದಲ್ಲಿ. ಆಮೇಲೆ ಅರೆ ಓಕೆ ಅಂದರೆ ಇವನು ಸ್ವಲ್ಪ ಶಾಬಿಯಾಗಿದ್ದ. ಹ್ಯಾಂಡ್ ಕಫಿಗೆ ನಾವು ಟರ್ಕಿ ಟವಲ್ ಹಾಕ್ಬಿಟ್ಟಿದ್ವಲ್ಲ, ಇದು ಕಂಡಿಲ್ಲ. ಆಮೇಲೆ ಕೊನೆಗೆ ಬ್ರೇಕ್ಫಾಸ್ಟ್ ತಂದರು, ಫುಡ್ ಕೊಡ್ತಾರಲ್ಲ ಫ್ಲೈಟ್ ಬರುವಾಗ. ಸೊ ಅದರಲ್ಲಿ ಒಂದು ಫೋರ್ಕು ನೈಫ್ ಕೊಟ್ಟರು. ನಾನು ಅದನ್ನು ತೆಗೆದಿಟ್ಬಿಟ್ಟೆ. ಸಿ ದಟ್ ಈಸ್ ಕಾಲ್ಡ್ ಪ್ರೆಸೆನ್ಸ್ ಆಫ್ ಮೈಂಡ್. ಬೈ ಚಾನ್ಸ್ ಅವನು ನೈಫ್ ತಗೊಂಡು ಚುಚ್ಕೊಂಡ್ಬಿಟ್ರೆ ಏನೆಲ್ಲ ಆಗ್ಬೋದು ಹೇಳಿ. ನಮ್ಮ ಇನ್ವೆಸ್ಟಿಗೇಷನ್ನೇ ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ಬಿಡುತ್ತೆ ಅಲ್ವಾ. ಸೊ ಇಲ್ಲಿ ಹೊಡೆದ ತಕ್ಷಣ ಪೊಲೀಸ್ನವರು ಲಾಯರ್ ಡ್ರೆಸ್ನಲ್ಲಿದ್ದ ಆರೋಪಿ ಮೇಲೆ ಹಾರದು ಬಿಟ್ಬಿಟ್ಟು ಇವರು ಚಲ್ಲಾಪಿಲಿ ಮುತ್ತಪ್ರೈ ಬಿಟ್ಟು ಓಡಿದಾಗ ಮುತ್ತಪ್ರೈ ಹೋಗಿದ್ದು ಪೊಲೀಸ್ ವ್ಯಾನ್ ಕೆಳಗಡೆ. ಆಮೇಲೆ ಅವನ್ನ ಓಡಿಸ್ಕೊಂಡು ಅವನ್ನ ಹಿಡಿದ್ರು, ಲಾಯರ್ನ ಹಿಡಿದ್ರು. ಕೆಲವು ಬೇರೆ ಲಾಯರ್ಗಳೇ ಹಿಡಿದ್ರು ಈ ಆರೋಪಿನ. ಆಮೇಲೆ ಇಮಿಡಿಯೇಟ್ ಅವನ್ನ ಮಾರ್ತಾಸಿಗೆ ಶಿಫ್ಟ್ ಮಾಡಿದ್ರು ಹತ್ತಿರದಲ್ಲಿ ಮುತ್ತಪ್ರೈನ. ನಾನು ಹೋಗಿದ್ದೆ ಅವಾಗ. ಹೋಗಿದ್ದಾಗ ಅವನು ಹೇಳಿದ, ಸರ್ ನಿಮ್ಮ ಪೊಲೀಸ್ನವರೆಲ್ಲ ಓಡೋದ್ರು ಸರ್, ನಾನು ವ್ಯಾನ್ ಕೆಳಗಡೆ ಹೋಗಿ ಉಳಿಸ್ಕೊಂಡೆ, ನಿಮ್ಮ ಪೊಲೀಸ್ ವ್ಯಾನೇ ನನ್ನನ್ನು ಕಾಪಾಡಿದ್ದು ಅಂತ. ನೋಡಿ ಹೀಗೆ